ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ಇವತ್ತು ಟ್ಯೂಸ್ಡೇ 7 ಗಂಟೆ ಆಗಿದೆ. ಇಲ್ಲಿ ಲೋಕಲಲ್ಲಿ ಮನೆ ಹತ್ರನೇ ವಾಕಬಲ್ ಡಿಸ್ಟೆನ್ಸಲ್ಲಿ ತರಕಾರಿ ಮಾರ್ಕೆಟ್ ಬರುತ್ತೆ. ಇವತ್ತೆ ಸುತ್ತಮುತ್ತ ಹಳ್ಳಿಯಿಂದ ತರಕಾರಿ ಮಾರಲಿಕ್ಕೆ ಬರ್ತಾರೆ. ಹೋಗಿ ತೊಗೊಂಡು ಬರಬೇಕು. ಇವಾಗ 8 ಗಂಟೆಗೆ ಹೋಗ್ಬಿಟ್ಟು 9 ಗಂಟೆ ಒಳಗಡೆ ನಾವು ಬರಬೇಕು. ಬಂದುಬಿಟ್ಟು ಮತ್ತು ಧೀರಜ್ ಹಾಸ್ಪಿಟ್ಲಿಗೆ ಹೋಗ್ತಾರಲ್ವ, ಅವರಿಗೆಲ್ಲ ನಾಷ್ಟ ಮಾಡಬೇಕು. ಆರೋಗ್ಯಶಾನು ಸ್ನಾನ ಮಾಡಿಸ್ಬೇಕು. ಮತ್ತು ನನ್ನ ಡೈಲಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ 7 ಗಂಟೆ ಆಗಿದೆ. ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿಬಿಟ್ಟು ಹೊರಡ್ತೀನಿ. ನಿಮಗೂ ಕೂಡ ಅಲ್ಲಿ ತೋರಿಸ್ತೀನಿ ನಾನು ಸಂತೆನ. ಬಟ್ ನಾನು ತೊಗೊಳ್ಳುವಾಗ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ನಾವು ಒಬ್ಬಳೇ ಇರೋದ್ರಿಂದ. ಸೊ ನಾನು ಅಲ್ಲಿ ವಿಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ಬೇಗ ಕೆಲಸ ಮುಗಿಸ್ಕೊಂಡು ರೆಡಿ ಆಗೋಣ. ನಾನು ಹೊರಡ್ತಾ ಇದ್ದೀನಿ. ಸ್ಲೀಪರ್ ತೆಗೆದುಕೊಡ್ಲಿಕ್ಕತ್ತಿದ್ದ ನೋಡಿ. ಯಾಕೆ ನಿಂತಿ? ಅಲ್ಲಿಲ್ಲ, ಅದು ಅಲ್ಲಿಲ್ಲ, ಅಲ್ಲೇ ಮೇಲೆ ಇದ್ದಾವೆ ನೋಡು. ಇಲ್ಲಿ ನೋಡಿಲ್ಲೇ ನಾನು ನೋಡು. ಅದು ಕೈ ಬಿಡು. ಅಲ್ಲಿ ನೋಡು, ಅಲ್ಲಿ ಮೇಲೆ ನೋಡು. ಮೇಲೆ ಇಲ್ಲದಾವ್ ನೋಡಪ್ಪ. ಇಲ್ಲೇ ನೋಡಿಲ್ಲೇ, ಇಲ್ಲಿ ನೋಡಿಲ್ಲೇ, ಇಲ್ಲೇ. ಹಾಂ, ಹೋಗಿ ಕೆಳಗೆ ಹೋಗಿ. ಹಾಂ, ಅದನ್ನೊಂದು ಹೋಗಿ. ಥ್ಯಾಂಕ್ ಯು. ಬಾಯ್ ಬಾಯ್. ಏನು ಹಣ್ಣು ತೊಗೊಂಡ್ಬರ್ತೀನಿ. ಹಣ್ಣು ತೊಗೊಂಡ್ಬರ್ತೀನಿ. ಹಣ್ಣು ಬಂದೆ ನಾನು. ಇಲ್ಲೇ ಸಮೀಪ ಇದೆ, ಇಲ್ಲೇ ಕಾಣಿಸ್ತಿದೆ, ತೋರಿಸ್ತೀನಿ. ತಗೊಂಡೆ ತರಕಾರಿ ಎಲ್ಲ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ, 2 ಚೀಲ ಫುಲ್ಲಾಗಿದೆ. ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ತರಕಾರಿ ತೊಗೊಂಡು ಬಂದೆ ನಮ್ಮ ಮನೆಗೆ. ಇವಾಗ ಧೀರಜ್ಗೆ ಮತ್ತು ಇವ್ರಿಗೆ ಟಿಫನ್ ಮಾಡಿಕೊಡ್ಬೇಕು. ಇಲ್ಲಿ ನೋಡಿ, ಇಷ್ಟು ತರಕಾರಿ ತಂದಿದ್ದೀನಿ. ಇವಾಗ ತರಕಾರಿಯಿಂದ ಬಂದು ನಾನು ತರಕಾರಿ ತೊಗೊಂಡು, ಸುತ್ತಮುತ್ತ ಹಳ್ಳಿಯಿಂದ ಬಂದಿರ್ತಾರಲ್ವ, ಎಲ್ಲ ಫ್ರೆಶ್ ತರಕಾರಿ ಸಿಗುತ್ತೆ. ಅವರೇ ಅವ್ರ ಹೊಲದಲ್ಲಿ ತೋಟದಲ್ಲಿ ಬೆಳೆದಿರೋದು. ಸೊ ಅವರು ಮಾರ್ನಿಂಗ್ 6 ಗಂಟೆಗೆಲ್ಲ ಬಂದು ಇಲ್ಲಿ ಸಂತೆನ ಸ್ಟಾರ್ಟ್ ಮಾಡ್ತಾರೆ. 11:30 12 ಗಂಟೆ ಅಂದರೆ ಎಲ್ಲ ಮುಗಿದ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ಬೆಳಿಗ್ಗೆನೇ ಎದ್ದು ಹೋಗಿ ತೊಗೊಂಡ್ಬರ್ತಾರೆ. ನಾನು 8 ಗಂಟೆಗೆ ಹೋಗಿ 8:45 ಆಗಿದೆ. ಇವಾಗ ಬಂದಿದ್ದೀನಿ. ಇವಾಗ ಅವರಿಗೆ ಟಿಫನಿಗೆ ಚುಮ್ಮರಿ ಸೂಸ್ಲ ಮತ್ತು ಮಿರ್ಚಿ ಬಜ್ಜಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ನನಗೆ ವಿಡಿಯೋ ಶೂಟ್ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು. ಏನಕ್ಕಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಮತ್ತು ಅದನ್ನು ಶೂಟ್ ಮಾಡ್ತಾ ಕುಂತ್ರೆ ತುಂಬ ಲೇಟ್ ಆಗುತ್ತೆ. ಮತ್ತು ಧೀರಜ್ಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಕೂಡ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ರೆಸಿಪಿ ಬೇಕು ಅಂದರೆ ನಾನು ಇನ್ನೊಂದು ದಿನ ಮಾಡಿದಾಗ ಶೂಟ್ ಮಾಡಿಬಿಟ್ಟು ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ. ಮೆಣಸಿನ್ಕಾಯಿ ಎಲ್ಲ ಫ್ರೆಶ್ ಇದೆ. ಅದಕ್ಕೋಸ್ಕರ ತುಂಬ ದಿನ ಆಯಿತು ನಾವು ಮಿರ್ಚಿ ಬಜ್ಜಿ ತಿಂದು ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನೊಂದು ದಿನ ನಾನು ಮಾಡಿದಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಓಕೆ, ಇವಾಗ ನಾನು ಅವರಿಗೆಲ್ಲ ಟಿಫನ್ ರೆಡಿ ಮಾಡಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಮಾಡಿಕೊಂಡು ಮಾತಾಡ್ತೀನಿ. ಓಕೆ, ಟಿಫನ್ ರೆಡಿ ಆಯಿತು. ಧೀರಜ್ಗೆ ಕೊಡಬೇಕು. ಇದನ್ನು ಚುಮ್ಮರಿ ಸೂಸ್ಲ ಮತ್ತು ಮಿರ್ಚಿ ಬಜ್ಜಿ ಮಾಡಿದ್ದೀನಿ. ಸೊ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್ ಇದು ಚುಮ್ಮರಿ ಸೂಸ್ಲ ಮತ್ತು ಮಿರ್ಚಿ ಬಜ್ಜಿ ಅಂತಲ್ಲ, ಚುಮ್ಮರಿ ಸೂಸ್ಲ ಇಷ್ಟ ಆಗುತ್ತೆ, ತಿಂತಾರೆ. ಆರೋಗ್ಯಶಾನ್ ಕೂಡ ತಿಂತಾರೆ. ಇವಾಗ ಅವ್ರಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಬಂದು ಟಿಫನ್ ಮಾಡಿಸಿದ್ದೀನಿ. ಹಾಂ, ಹಚ್ಚುತ್ತೆ. ಟಿಫನ್ ಮಾಡಿಕೊಂಡು ಟಿ ವಿ ನೋಡ್ತಾ ಕುಂತಿದ್ದಾರೆ ಇವರು. ಇಲ್ಲಿ ನೋಡಿ,
ನೋಡಿ ಟಿಫನ್ ಆಗಿದೆ ಇವ್ರದ್ದು. ಟಿಫನ್ ಆಯಿತು ಅಂದರೆ ಏನೂ ಚಿಂತೆ ಇಲ್ಲ, ಆಟ ಆಡ್ತಾರೆ. ನಾನು ಟಿಫನ್ ಮಾಡಿಕೊಂಡು ಕೆಲಸ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಇವಾಗ ಸ್ನಾನ ಮಾಡಿ ಬಂದೆ. 12:30 ಆಗಿದೆ. ಇವಾಗ ಅಡುಗೆ ಮಾಡಬೇಕು ಅಂತ ಬಂದಿದ್ದೀನಿ. ಏನು ಸ್ಪೆಷಲ್ ಅಂತ ಏನೂ ಇಲ್ಲ, ಶೇಂಗಾ ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಮೇ ಬಿ ನೀವು ಮಾಡಿರ್ತೀರ ಅನಿಸುತ್ತೆ. ಕೆಲವೊಬ್ಬರು ಫಸ್ಟ್ ಟೈಮ್ ಕೇಳ್ತಿರ್ಬೋದು. ನಾನು ಫಸ್ಟ್ ಟೈಮಿಗೆ ಕೇಳಿದ್ದೆ ರೀಸೆಂಟಾಗಿ. ಧೀರಜ್ ಹೇಳ್ತಿದ್ರು ಶೇಂಗಾ ಶೇಂಗಾದ ಸಾಂಬಾರು ಮಾಡು ಅಂತ. ಶೇಂಗಾ ಸಾಂಬಾರು ಹೆಂಗೆ ಮಾಡ್ತಾರೆ ನಾನು ನೋಡೇ ಇಲ್ಲ, ನಮ್ಮ ಮನೆಯೊಳಗೆ ಮಾಡೇ ಇಲ್ಲ ಅಂತಿದ್ದೆ. ಆದರೂ ಅವರು ಹೇಳ್ಕೊಟ್ರು ಈ ಥರ ಮಾಡೋದು ಅಂತ. ಒಂದು ಸತಿ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ನಾನು ಅಂದ್ಕೊಂಡಿದ್ದೆ ಅದು ತಿನ್ನುವಾಗೆಲ್ಲ ಶೇಂಗಾ ಸ್ಮೆಲ್ಲು ಅದೇ ಫ್ಲೇವರು ಬರುತ್ತೇನೋ ಅಂದ್ಕೊಂಡಿದ್ದೆ. ಬಟ್ ಹಾಗಾಗಲಿಲ್ಲ. ಸ್ಮೆಲ್ ಬರುತ್ತೆ, ಶೇಂಗಾ ಥರನೇ ಸ್ಮೆಲ್ ಬರುತ್ತೆ, ಆದರೆ ತಿನ್ನುವಾಗ ಆ ಥರ ಏನೂ ಫ್ಲೇವರ್ ಅನಿಸೋದಿಲ್ಲ. ತುಂಬ ರುಚಿಯಾಗಿರುತ್ತೆ. ಅದನ್ನು ಚಪಾತಿ ಜೊತೆನೂ ತಿನ್ಬೋದು, ರೈಸ್ ಜೊತೆನೂ ತಿನ್ಬೋದು. ಹಾಗಾಗಿ ಮಾಡಿ ತುಂಬ ದಿನ ಆಗಿತ್ತು. ಇವತ್ತು ಮಾಡೋಣ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಓಕೆ, ಸ್ಟಾರ್ಟ್. ನಾನು ಸಾಂಬಾರಿಗೆ ಬೇಕಾಗಿರೋದನ್ನು ರೆಡಿ ಮಾಡಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. 3 ಟೊಮ್ಯಾಟೊ, 4 ಮೆಣಸಿನ್ಕಾಯಿ, 1 ಈರುಳ್ಳಿನ ಫ್ರೈ ಮಾಡ್ಕೊಳ್ತೀನಿ. ಈ ಕಡೆ ಸೈಡ್ಗೆ ನಾನು ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಪುದೀನ ಮತ್ತು 1 ಬೌಲಷ್ಟು ಶೇಂಗಾನ ಹುರಿದು ಸಿಪ್ಪೆನ ತಕ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ಪುದೀನ, ಕರಿಬೇವು ಮತ್ತು ಕೊತ್ತಂಬರಿನ ಹಾಕಿಬಿಟ್ಟು ಸ್ವಲ್ಪ ಶುಂಠಿನ ಹಾಕ್ತೀನಿ. 1-2 ಬೆಳ್ಳುಳ್ಳಿನ ಹಾಕ್ಕೊತೀನಿ. ಇಲ್ಲಿ 1 ಬೌಲಷ್ಟು ಹುರಿದು ಸಿಪ್ಪೆನ ತೆಗೆದುಬಿಟ್ಟು ಇಟ್ಕೊಂಡಿರೋ ಶೇಂಗಾನ ಸೇರಿಸ್ಕೊತೀನಿ. ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಳ್ತೀನಿ. ಹಸಿದಾದರೂ ಓಕೆ, ಒಣದಾದರೂ ಓಕೆ. ಇವಾಗ ಇದಕ್ಕೆ ಹುರಿದಿಟ್ಕೊಂಡಿರೋಂಥ ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿನ ಸೇರಿಸ್ಕೊಳ್ತೀನಿ. ನಾನು ಇಲ್ಲಿ ಅಚ್ಕಾರದ ಪುಡಿನೂ ಸೇರಿಸ್ಕೊತೀನಿ. ಅದಕ್ಕೋಸ್ಕರ 3-4 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬಂದೆ. ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆ ಸಿಡಿಯುತ್ತೆ ಅಂತ ಒಂದು ಸೌಟಿಂದ ಸ್ವಲ್ಪ ಪೇಸ್ಟನ್ನು ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಮುಚ್ಚುತ್ತೀನಿ ನಾನು. ಇವಾಗ ಪ್ಲೇಟನ್ನು ತೆಗೆದುಬಿಟ್ಟು ಉಳಿದಿರೋ ಎಲ್ಲ ಪೇಸ್ಟನ್ನು ಮತ್ತೆ ಸೇರಿಸ್ಕೊತೀನಿ. ಆ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊತೀನಿ. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗೋವರೆಗೂ. ಅದು ಕಲಿಸಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಜಾರಲ್ಲಿ ಏನು ಪೇಸ್ಟ್ ಇರುತ್ತಲ್ವ ಅದಕ್ಕೆ ನೀರು ಹಾಕ್ಕೊಂಡು ಅದನ್ನೆಲ್ಲ ವಾಪಸ್ಸು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡ್ತೀನಿ ನಾನು. ಅದು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ತೆಗೆದುಬಿಟ್ಟು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ಹಾಕ್ಕೊಳ್ತೀನಿ. ಅಂದರೆ ಅರಿಶಿಣ ಪುಡಿ, ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಇವಾಗ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಳ್ತೀನಿ. ಇದಕ್ಕೇನು ಸ್ವಲ್ಪ ನಾನು ಮಸಾಲ ಖಾರನ ಸೇರಿಸ್ಕೊಳ್ತೀನಿ. ಇದು ಮನೆಯಲ್ಲೇ ಮಾಡಿಟ್ಕೊಂಡಿರೋದು. ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಕಲಿಸ್ಕೊಳ್ತೀನಿ. ನಿಮಗೆ ಬೇಕಾದಷ್ಟು ನೋಡಿಕೊಂಡು ನೀರು ಹಾಕ್ಕೋಬೋದು. ನಾವು 3 ಜನಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ನೋಡಿಕೊಂಡೇ ನೀರು ಹಾಕ್ಕೊಳ್ತೀನಿ. ತುಂಬ ಜಾಸ್ತಿ ಬೇಕಾಗಿರೋದಿಲ್ಲ ನಮಗೆ, ಅದಕ್ಕೋಸ್ಕರ ನೀವು ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಇದನ್ನು ಕಲಿಸ್ಬಿಟ್ಟು ಕುದಿಲಿಕ್ಕೆ ಬಿಡ್ತೀನಿ. ಕುದ್ದಿದೆ, ಆ ಕ್ಲಿಪ್ ಮಿಸ್ ಆಗಿದೆ. ಆ ಕ್ಲಿಪ್ ಮಿಸ್ ಆಗಿರೋದ್ರಿಂದ ಡೈರೆಕ್ಟ್ ನಾನಿಲ್ಲಿ ಸರ್ವ್ ಮಾಡೋದು ತೋರಿಸ್ತಾ ಇದ್ದೀನಿ. ನೀವು ಇದನ್ನು ರೈಸ್ ಜೊತೆ, ಪುರಿ ಜೊತೆ, ಪಲಾವ್ ಜೊತೆ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನಿಮ್ಗೆ ಗೊತ್ತೇ ಆಗೋದಿಲ್ಲ ಇದು ಶೇಂಗಾದಿಂದ ಮಾಡಿರೋ ಸಾಂಬಾರು ಅಂತ. ಒಂದು ಸತಿ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಇವಾಗ ಕೆಲಸ ಎಲ್ಲ ಮುಗೀತು, ಊಟನೂ ಮುಗೀತು. ಹೇಳಿದ್ದೆ ಅಲ್ವಾ, ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಏನು ಅಂದರೆ, ನಾನು ಲಾಸ್ಟ್ ವಿಡಿಯೋ ಹಾಕಿದ್ದೆ ಅಲ್ವಾ ಟೈಲ್ಸ್ದು. ಸೊ ಅದಕ್ಕೆ ನನಗೆ ವಾಟ್ಸಪ್ಪಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವೊಂದು ಕ್ವಶನ್ಸ್ ಕೇಳಿದರು, ಕೆಲವೊಬ್ಬರು ವಿಶ್ ಮಾಡಿದರು. ಸೊ ವಿಶ್ ಮಾಡಿದವ್ರಿಗೆಲ್ಲ ಥ್ಯಾಂಕ್ಸ್. ಕ್ವಶನ್ ಕೇಳಿದವ್ರಿಗೆ ನಾನು ಯೂಟ್ಯೂಬಲ್ಲೇ ಆನ್ಸರ್ ಮಾಡಿದ್ರಾಯಿತು ಅಂತ. ಸೊ ನಾನು ಇದ್ರ ಮೂಲಕನೇ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇಷ್ಟು ಬೇಗ ಸೆಟ್ಲಾಗಿಬಿಟ್ರಾ, ಎಲ್ಲಿ ಕಟ್ಟಿಸ್ತಿದ್ದೀರಿ ಮನೆ, ಎಲ್ಲಿ ಸೆಟ್ಲಾದ್ರಿ, ಯಾವ ಊರು, ಎಷ್ಟು ಖರ್ಚಾಯಿತು ಮನೆಗೆ, ಸಿಂಗಲ್ ಮನೇನಾ, ಡಬಲ್ ಫ್ಲೋರಾ, ಈ ಥರ ಎಲ್ಲ ಕೇಳ್ತಾಯಿದ್ರು. ಸೊ ಏನು ಹೇಳೋದು,
ಇವಾಗ ನಮ್ಮ ಮನೆ ಅಂತ ಹೇಳ್ಬೋದು, ಬಟ್ ಅದು ನನ್ನ ಮನೆ ಆಗೋದಿಲ್ಲ, ನಮ್ಮ ಮನೆ ಆಗತ್ತೆ. ಏನಕ್ಕೆ ಅಂತಂದರೆ ನಾವು ದುಡಿದು ಕಟ್ಟಿಸ್ತಿರುವಂಥ ಮನೆ ಅಲ್ಲ, ಅದು ನಮ್ಮ ಮಾವನವ್ರ ಮನೆ, ಹಳೆ ಮನೆ ಅದು. ಒಂದು 50-60 ವರ್ಷದ ಹಿಂದಿನ ಮನೆ ಅದು. ಮಳೆ ಬಂದರೆ ಎಲ್ಲ ಗೋಡೆ ಹಸಿ ಆಗೋದು ಅದು ಇತ್ತು. ಮತ್ತು ಹಳೆ ಮನೆ ಅಲ್ವಾ, ಅಷ್ಟು ನಮಗೆ ಇವಾಗ ಬೇಕಾಗಿರೋ ಅನುಕೂಲಕ್ಕೆ ತಕ್ಕಾಗೆ ಇರಲಿಲ್ಲ ಅಲ್ಲಿ. ಅದಕ್ಕೋಸ್ಕರ ಇವಾಗ ಇಬ್ಬರು ಮಕ್ಕಳು ಸೆಟ್ಲ್ ಆಗಿದ್ದಾರೆ, ದುಡಿತಿದ್ದಾರೆ ಅಲ್ವಾ, ಅದಕ್ಕೆ ಆ ಹಳೆ ಮನೇನ ಬೆಳೆಸ್ಬಿಟ್ಟು ಅಲ್ಲೇ ಮನೆ ಕಟ್ಟಿಸ್ತಾ ಇದ್ದೀವಿ. ನಾವು ದುಡಿದು ಕಟ್ಟಿಸ್ತಿರುವಂಥ ಮನೆ ಅಲ್ಲ ಅದು. ಇವಾಗ ಇಬ್ಬರು ಅಣ್ಣ ತಮ್ಮ ಕಟ್ಟಿಸ್ತಾ ಇರೋ ಮನೆ. ನಾವು ಯಾವಾಗಲಾದರೂ ಹೋದಾಗ ಇರೋಕ್ಕೆ ಒಂದು 4 ದಿನ ಇರೋಕ್ಕೆ ಅನುಕೂಲವಾಗಲಿ ಅಂತ ಅನುಕೂಲಕ್ಕೆ ತಕ್ಕಾಗೆ ಕಟ್ಟಿಸ್ತಾ ಇದ್ದೀವಿ. ತುಂಬ ಪಾಶ್ ಆಗಿ ತುಂಬ ಮಾಡರ್ನಾಗಿಯೂ ಏನೂ ಕಟ್ಟಿಸ್ತಾ ಇಲ್ಲ. ಅಲ್ಲಿ ನಮ್ಮ ಮಾವನವ್ರು ಅಷ್ಟೇ ಇರ್ತಾರೆ, ಯಾಕಂದರೆ ಧೀರಜ್ ಇಲ್ಲಿ ಜಾಬ್ ಮಾಡ್ತಾ ಇರೋದ್ರಿಂದ ನಾವು ಇಲ್ಲಿರ್ತೀವಿ. ಶೀನು ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇರೋದ್ರಿಂದ ಶ್ರೀನಿಧಿ ಅವನು ಅಲ್ಲಿರ್ತಾನೆ, ನಾವು ಅಲ್ಲಿ ಇರೋದಿಲ್ಲ. ಏನು ತಿಕೋಟದಲ್ಲಿ ಇರೋದಿಲ್ಲ ನಾವು. ವಿಜಯಪುರ ಡಿಸ್ಟಿಕ್ಕು, ತಿಕೋಟ ತಾಲೂಕು, ತಿಕೋಟದಲ್ಲೇ ನಮ್ಮ ಮನೆ ಇರೋದು. ಇವಾಗ ನಾವು ಅಲ್ಲೇ ಮನೆ ಕಟ್ಟಿಸ್ತಾ ಇರೋದು. ಅಂದರೆ ಅದು ಪೂರ್ವಜರಿಂದ ಬಂದಿರೋ ಅಂಥ ಹಳೆ ಮನೆ, ಒಂದು 50-60 ವರ್ಷದ್ದು. ತುಂಬ ದೊಡ್ಡ ದೊಡ್ಡ ಗೋಡೆ ಎಲ್ಲ ಇತ್ತು. ಹಾಗಾಗಿ ತುಂಬ ಜಾಗ ವೇಸ್ಟ್ ಆಗುತ್ತೆ ಅಂತ, ಮತ್ತು ಹಳೆ ಮನೆ ಬೇರೆ ಯಾವಾಗ ಬೀಳತ್ತೆ ಅಂತ ಹೇಳಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ನಾವು ಆ ಮನೇನ ಬೀಳಿಸ್ಬಿಟ್ಟು ಇವಾಗ ಹೊಸದು ಕಟ್ಟಿಸ್ತಾ ಇದ್ದೀವಿ. ನಾವಿನ್ನೂ ಸೆಟ್ಲ್ ಆಗಿಲ್ಲ, ಸೊ ಯೋಚನೆ ಮಾಡ್ತಾ ಇದ್ದೀವಿ. ನಾವು ಈ ಊರಲ್ಲಿ ಸೆಟ್ಲ್ ಆಗೋದಿಲ್ಲ. ಇವಾಗ ಆರವ್ ವಿಶಾನ್ಗೆ 2.5 ವರ್ಷ, 3 ವರ್ಷಕ್ಕೆ ನಾವು ನರ್ಸರಿಗೆ ಹಾಕಬೇಕು. ಸೊ ಅವ್ರಿಗೆ ಎಲ್ಲಿ ಎಜುಕೇಷನ್ ಚೆನ್ನಾಗಿ ಸಿಗತ್ತೆ ಅಂತ ಅನಿಸತ್ತೋ ನಾವು 1-2-3 ಊರನ್ನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ. ಇವಾಗ ಇವರು ಜವಳದ ಫಂಕ್ಷನ್ ಇದೆ, ಅದಕ್ಕೋಸ್ಕರ ವೇಟ್ ಮಾಡ್ತಾಯಿದ್ದೀವಿ ನಾವು. ಆ ಫಂಕ್ಷನ್ ಮುಗೀತು ಅಂತಂದರೆ ಸೊ ಯಾವ ಊರಲ್ಲಿ ಸೆಟ್ಲ್ ಆಗಬೇಕು ಅಂತ ಡಿಸೈಡ್ ಮಾಡಿ ಅಲ್ಲಿನೇ ಹೋಗ್ಬಿಟ್ಟು ಇವರನ್ನು ಅಲ್ಲಿನೇ ನರ್ಸರಿಗೆ ಸೇರಿಸಿ ಆ ಊರಲ್ಲೇ ನಾವು ಸೆಟ್ಲ್ ಆಗಬೇಕು ಅಂದ್ಕೊಂಡಿದ್ದೀವಿ. ಅಲ್ಲೇ ಮನೆ ತೊಗೊಳ್ಳೋದಾಗಿರಲಿ, ಮನೆ ಕಟ್ಟಿಸೋದಾಗಿರಲಿ, ಸೊ ಅಲ್ಲೇ ನಾವು ಅದೇ ಊರಲ್ಲೇ ಸೆಟ್ಲ್ ಆಗಬೇಕು ಅಂದ್ಕೊಂಡಿದ್ದೀವಿ. ನೋಡ್ತಿರ್ಬೋದು ಎಷ್ಟು ಕಿರ್ಚಾಡ್ತಾ ಇದ್ದಾನೆ ಅವನು. ಕೆಳಗಡೆ ಅಂಕಲ್ ಹತ್ರ ಆಡ್ಲಿಕ್ಕೆ ಹೋಗಿದ್ದಾನೆ. ಸೊ ಬರೀ ಜಗಳ, ಇಬ್ಬರು ಜಗಳ. ಅವ್ರು ಅಲ್ಲಿ ಹೋಗಿದ್ದಾರೆ ಅಂತ ನಾನು ಸ್ವಲ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಹೋಗಿ ಕರ್ಕೊಂಡ್ಬರ್ತೀನಿ ಅವ್ರನ್ನ. ಸೊ ಇಷ್ಟೇ ಫ್ರೆಂಡ್ಸ್, ಇವಾಗ ನಾವು ದುಡಿದು ಕಟ್ಟಿಸ್ತಾ ಇರೋವಂಥ ಮನೆ ಅಲ್ಲ, ನಾವು ಸೆಟ್ಲ್ ಆಗಲಿಕ್ಕೆ ಕಟ್ಟಿಸ್ತಾ ಇರೋವಂಥ ಮನೆ ಅಲ್ಲ. ನಾವಿನ್ನೂ ಯಾವ ಊರಲ್ಲಿ ಸೆಟ್ಲ್ ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡಿಲ್ಲ. ಸೊ ಇವರನ್ನು ನಾವು ಎಲ್ಲಿ ಒಳ್ಳೆಯ ಎಜುಕೇಷನ್ ಸಿಗತ್ತೆ ಆ ಊರಲ್ಲೇ ನಾವು ಸೆಟ್ಲ್ ಆಗಬೇಕು. ಸುಮ್ಮನೆ ಊರು ಅಡ್ಡಾಡೋದು ಸಾಕು ಅಂತ. ಏನಕ್ಕೆ ಅಂದರೆ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ. ಇವಾಗ ನಾವು ನರ್ಸರಿಗೆ ಹಾಕಿದ್ವಿ ಅಂದರೆ ಪದೇ ಊರು ಅಡ್ಡಾಡೋದು, ಸ್ಕೂಲ್ ಬಿಡಿಸೋದು ಇದೇ ಆಗತ್ತೆ. ಅದಕ್ಕೋಸ್ಕರ ಇವಾಗ ನಾವು ಎಲ್ಲಿ ಸೇರಿಸ್ತೀವೋ ಅದೇ ಊರಲ್ಲಿ ಸೆಟ್ಲ್ ಆಗಬೇಕು ಅಂದ್ಕೊಂಡಿದ್ದೀವಿ. ಕೆಲವೊಂದೆರಡು ಪ್ಲೇಸ್ಗಳನ್ನು ನಾವು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ. ಸೊ ಇವರು ಜವಳದ ಫಂಕ್ಷನ್ ಮುಗೀತು ಅಂದರೆ ನಾವು ಅದೇ ಊರಿಗೆ ಹೋಗಿ ಅಲ್ಲೇ ಇವರಿಗೆ ಸ್ಕೂಲಲ್ಲಿ ಸೇರಿಸಿ ಸೊ ಅದೇ ಊರಲ್ಲಿ ನಾವು ದುಡಿದು ಸೆಟ್ಲ್ ಆಗಬೇಕು ಅಂದ್ಕೊಂಡಿದ್ದೀವಿ. ಇಷ್ಟೇ. ಅದು ನಮ್ಮ ಮಾವನ ಮನೆ ಫ್ರೆಂಡ್ಸ್. ಅದು ನಾವು ದುಡಿದು ಕಟ್ಟಿಸ್ತಾ ಇರೋ ಮನೆ ಅಲ್ಲ, ನಮ್ಮ ಮನೆಯೇ. ಬಟ್ ನಾವು ದುಡಿದು ಕಟ್ಟಿಸಿರೋ ಅನ್ನೋ ಮನೆ ನಮ್ಮ ಮನೆ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಹೆಮ್ಮೆ ಇರುತ್ತೆ. ಅದಕ್ಕೋಸ್ಕರ ನನಗೆ ವಾಟ್ಸಪ್ಪಲ್ಲಿ ಮತ್ತು ಫೋನ್ ಮಾಡಿ ತುಂಬ ಜನ ಕೇಳಿದರು. ಸೊ ನಾನು ಅದರಲ್ಲಿನೇ ಕ್ಲಾರಿಫಿಕೇಷನ್ ಕೊಟ್ಟರಾಯಿತು ಅಂತ. ಏನಕ್ಕೆ ಅಂತಂದರೆ ನಾನು ತಮ್ಲೈನ್ ಹಾಕಿದ್ದೆ ಅಲ್ವಾ, ಅದನ್ನು ನೋಡಿದರೆ ನಾ ಅದೇ ವಿಡಿಯೋದಲ್ಲಿ ಹೇಳಿದ್ದೀನಿ ಅನಿಸುತ್ತೆ. ಬಟ್ ನಾನು ಆ ಟೈಲ್ಸ್ ಬಗ್ಗೆ ಮಾಡಿರೋದ್ರಿಂದ ಬರೀ ಟೈಲ್ಸ್ ಬಗ್ಗೆನೇ ಹೇಳಿದ್ದೀನಿ, ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಿಲ್ಲ. ಸೊ ಇವಾಗ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ಹೆಚ್ಚು ಮೋಟಿವೇಶನ್ ಸಿಗುತ್ತೆ. ನಾನು ಹೆಚ್ಚು ವಿಡಿಯೋ ಮಾಡಲಿಕ್ಕೆ ನನಗೆ ಇಂಟ್ರೆಸ್ಟ್ ಬರುತ್ತೆ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಗೊತ್ತು ಇದು ಸ್ಟಾರ್ಟಿಂಗು ನಾನು ವಿಡಿಯೋದಲ್ಲಿ ಅಷ್ಟು ಪರ್ಫೆಕ್ಷನ್ ಇರೋದಿಲ್ಲ ಅಂತ, ಯಾಕಂದರೆ ಇದು ನನಗೆ ಕಲಿಯೋ ಟೈಮು. ನಾನು ಬರ್ತಾ ಒಂದು ವಿಡಿಯೋಯಿಂದ ಇನ್ನೊಂದು ವಿಡಿಯೋ ಆದಷ್ಟು ನಾನು ನಾಲೆಜನ್ನು ತೊಗೊಂಡುಬಿಟ್ಟು ನಾ ಪರ್ಫೆಕ್ಟಾಗಿ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ.
ಈ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅನ್ನಿಸ್ಬೋದು. ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರುತ್ತೆ. ನಾನು ಪೂರ್ತಿಯಾಗಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಇಂಪ್ರೂವ್ ಮಾಡಿಕೊಂಡು ವಿಡಿಯೋಗಳನ್ನು ಹಾಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ದಯವಿಟ್ಟು ಈ ಪ್ರಯತ್ನಕ್ಕೆ ನೀವು ಸಪೋರ್ಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಸೊ ನಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ.